find the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about much. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ವೀಡಿಯೋ ಮಾಡಿದ್ದಿಲ್ಲ, ಮೇಕಪ್ ವೀಡಿಯೋ. ಅದಕ್ಕೋಸ್ಕರ ಇವಾಗ ಸಂಕ್ರಾಂತಿ ಬರ್ತದೆ ಅಲ್ವಾ, ಸಂಕ್ರಾಂತಿಗೆ ಏನಾದರೂ ಒಂದು ಮೇಕಪ್ ಮಾಡಿ ಹಾಕೋಣ ವೀಡಿಯೋದಲ್ಲಿ ಅಂತೇಳಿ. ನಿಮಗೆ ಯೂಸ್ ಆಗುತ್ತಲ್ವ ಸಂಕ್ರಾಂತಿಯಲ್ಲಿ ಚೆನ್ನಾಗಿ ಎಲ್ಲ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕೆ. ಯೂಶ್ವಲಿ ನಾವು ಕರ್ನಾಟಕದಲ್ಲಿ ಯುಗಾದಿನೇ ತುಂಬ ಜೋರು, ಬಟ್ ಸಂಕ್ರಾಂತಿನೂ ಒಬ್ಬೊಬ್ಬರು ತುಂಬ ಜೋರಾಗಿ ಮಾಡ್ತಾರೆ. ಸಂಕ್ರಾಂತಿ ಮೇಕಪ್ ಯಾವ ಥರ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ನಾನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಆ ಥರ ಏನು ನಾರ್ಮಲಾಗಿ ಮನೇಲಿ ಸಿಗೋದು ಅಂತಲ್ಲ, ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಅಂದರೆ ಕಮ್ಮಿ ರೇಟಲ್ಲಿ ಯಾವುದೇ ಪ್ರಾಡಕ್ಟ್ ನೀವು ತಗೋಬೋದು ಅಂತೇಳಿ, ಸಿಂಪಲಾಗಿ ನಾರ್ಮಲ್ ಮಾರ್ಕೆಟಲ್ಲೆಲ್ಲ ನೀವು ತಗೋಬೋದು ಅಂತೇಳಿ ನಿಮಗೊಂದು ಐಡಿಯಾ ಕೊಡ್ತೀನಿ. ಆ ಥರ ಸಿಂಪಲ್ ಇರೋ ಪ್ರಾಡಕ್ಟಲ್ಲೂ ಕೂಡ ನೀವು ಈ ಮೇಕಪ್ ಮಾಡ್ಬೋದು. ನಾನು ಮಾಡೋ ಮೇಕಪ್ಪು ಯಾಕೆ ತಡ, ಬನ್ನಿ ವೀಡಿಯೋಗೆ ಹೋಗ್ಬಿಟ್ಟು. ಫಸ್ಟು ನಾನು ಇವಾಗ ಟೋನರ್ ಹಾಕೋತಾ ಇದ್ದೀನಿ. ಎಲ್ಲರ ಹತ್ರನೂ ರೋಸ್ ವಾಟರ್ ಇದ್ದೇ ಇರುತ್ತೆ. ಟೋನರ್ ಅಂದರೆ ರೋಸ್ ವಾಟರ್ ಯೂಸ್ ಮಾಡ್ಬೋದು. ಇನ್ನೊಂದು ಮೇಕಪ್ ಆರ್ಟಿಸ್ಟ್ ಬಂದು ಟೋನರ್ ಅಂತಲೇ ಯೂಸ್ ಮಾಡ್ತಾರೆ. ಆ ಥರ ಟೋನರ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಜಸ್ಟ್ ಇದು ಎಷ್ಟು 55 ರೂಪಿ ಯೂಸ್ ಮಾಡ್ಬೋದು. 55 ರೂಪಿ ನೀವು ಟೋನರ್ ತೊಗೋಬೋದು, ರೋಸ್ ವಾಟರು. ಜಸ್ಟ್ ನಾನು ಫೇಸ್ಗೆ ಹಾಕ್ತೀನಿ. ಟರ್ನರ್ ಹಾಕಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಅಷ್ಟು ನಾನು ಏನು ಮಾಡ್ತೀನಿ, ಮಾಯ್ಶ್ಚರೈಸರ್ ಇಟ್ಕೊತೀನಿ. ಎಲ್ಲ ಸ್ಕಿನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಚಾನಲಲ್ಲಿ ನಿಮಗೆ. ಎಲ್ಲ ಸ್ಕಿನ್ಗೂ ಬೇರೆ ಬೇರೆ ಥರ ಮಾಯ್ಶ್ಚರೈಸರ್ ಬರುತ್ತೆ. ನನ್ನ ಸ್ಕಿನ್ ಬಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ತೊಗೋತೀನಿ. ನಾನು ಯೂಸ್ ಮಾಡೋದು ಪಾಂಡ್ಸ್ದು, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ನೀವು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡೋಂಗಿಲ್ಲ. ಯಾಕೆ ಅಂದರೆ ನಿಮ್ದು ಆಲ್ರೆಡಿ ಮುಖ ಡ್ರೈ ಆಗಿರೋದ್ರಿಂದ ನೀವು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಇನ್ನೂ ಡ್ರೈ ಆಗುತ್ತೆ ನಿಮ್ಮ ಸ್ಕಿನ್ನು. ನನ್ನ ಫೇಸಲ್ಲಿ ಬಂದು ಜಾಸ್ತಿ ಆಯಿಲ್ ರಿಲೀಸ್ ಆಗೋದ್ರಿಂದ ನಾನು ಈ ಪಾಂಡ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಇದರಲ್ಲಿ 2 ಥರ ಬರುತ್ತೆ. ಒಂದು ಬಂದು ನಾನು ಜೆಲ್ ಟೈಪ್ ಯೂಸ್ ಮಾಡ್ತಿದ್ದೆ ಫಸ್ಟು. ಇವಾಗ ಬೇಡ ಅಂದ್ಬಿಟ್ಟು ಕ್ರೀಮ್ ಬೇಸೇ ಯೂಸ್ ಮಾಡ್ತಾಯಿದ್ದೀನಿ. ಕ್ರೀಮ್ ಬೇಸಿಂದ ಏನಾಗುತ್ತೆ ಅಂದರೆ ನನ್ನ ಸ್ಕಿನ್ನು ಲಾಂಗಾಗಿ ಮಾಯ್ಶ್ಚರ್ ಆಗಿಕ್ಕುತ್ತೆ. ಜೆಲ್ ಬೇಸ್ ಚೆನ್ನಾಗೇ ಇರುತ್ತೆ, ಬಟ್ ನನಗೆ ಎಕ್ಸ್ಪೆಷಲಿ ಕ್ರೀಮ್ ಬೇಸ್ ಇಷ್ಟ ಆಯಿತು. ಅದಕ್ಕೆ ನಾನು ಕ್ರೀಮ್ ಬೇಸ್ ಮಾಯ್ಶ್ಚರೈಸರೇ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಬಿಫೋರ್ ಮೇಕಪ್ಪು, ಯಾವಾಗ ಮೇಕಪ್ ಮಾಡೋಕ್ಕೆ ಮುಂಚೆ ನೀವು ಮುಖ ರ್ಯಾಪ್ ಮಾಡ್ಕೊಂಡ್ರೇ ನಿಮ್ಮ ಮೇಕಪ್ಪು ಚೆನ್ನಾಗಿ ಬರುತ್ತೆ. ಫೈನಲ್ವರೆಗೂ ಚೆನ್ನಾಗಿರುತ್ತೆ. ಮಾಯ್ಶ್ಚರೈಸರು, ಪ್ರೈಮರು ಎಲ್ಲದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕು. ಹಂಗಷ್ಟಲ್ಲ, ಮೇಕಪ್ಪು ಬೇಗ ಮಾಡಬೇಕು ಅಂದರೆ ನಾವು ಫೇಸ್ಗೆ ಅಂದರೆ ಸ್ಕಿನ್ ಕೇರ್ಗೆ ತುಂಬಾ ಟೈಮ್ ಕೊಡಬೇಕಾಗುತ್ತೆ ನಾವು. ನೆಕ್ಸ್ಟ್ ಬಂದು ನಾನು ಪ್ರೈಮರ್ ಯೂಸ್ ಮಾಡ್ತೀನಿ. ಪ್ರೈಮರು ತುಂಬ ಇಂಪಾರ್ಟೆಂಟು. ಪ್ರೈಮರು ಒಂದ್ಸಲಿ ಇನ್ವೆಸ್ಟ್ ಮಾಡಿ. ಪ್ರೈಮರ್ಗೆ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಒಂದ್ಸಲಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ತುಂಬ ಸಲ ಮೇಕಪ್ ಮಾಡಬೇಕಾದ್ರೆಲ್ಲ ಯೂಸ್ ಆಗುತ್ತೆ. ನಾನು ಇಷ್ಟು ಪ್ರೈಮರ್ ತೊಗೊಂಡಿದ್ದೀನಿ. ಇವಾಗ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಒಂದು ಚೂರು ಕೂಡ ಗ್ಯಾಪ್ ಬಿಡ್ದಿರ ನೀವು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಪ್ರೈಮರು. ಇವಾಗ ಪ್ರೈಮರ್ ಅಪ್ಲೈ ಆಯಿತು, ಅದು ಒಣಗಿದೆ. ಪ್ರೈಮರ್ ಅಪ್ಲೈ ಆದಮೇಲೆ ಲಿಪ್ ಬಾಮ್ ಹಾಕೋತೀನಿ. ಯಾಕೆಂದರೆ ಲಿಪ್ಸ್ಟಿಕ್ ಹಾಕೋ ಅಷ್ಟರಲ್ಲಿ ತುಟಿ ಸ್ವಲ್ಪ ಮೆತ್ತಗಿರುತ್ತೆ. ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಲಿಪ್ ಬಾಮ್ ಹಾಕೊಳ್ಳಿ. ನನಗಿದೆ ಸೆಟ್ ಆಗಿರೋದ್ರಿಂದ ನಾನು ಇದೇ ಲಿಪ್ ಬಾಮ್ ಹಾಕೋತಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕರೆಕ್ಟರ್ ಮಾಡ್ಕೋತೀನಿ. ನೋಡಿ, ನನ್ನ ಸ್ಕಿನ್ನಲ್ಲಿ ಇಲ್ಲೆಲ್ಲ ಡಾರ್ಕ್ ಇದೆ, ಹಾಗೆ ಇಲ್ಲೆಲ್ಲ ಡಾರ್ಕ್ ಇದೆ, ಹಾಗೆ ಇಲ್ಲೆಲ್ಲ ಡಾರ್ಕ್ ಇದೆ. ಅದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಅದರಿಂದ ಆರೆಂಜ್ ಕಲರು ಕರೆಕ್ಟರ್ ಎತ್ಕೊಂಡು ಹಾಕೋತೀನಿ. ನನಗೆ ಚೆನ್ನಾಗಿ ಸೆಟ್ ಆಗಿದೆ ಒಂದು ಆರೆಂಜ್ ಕರೆಕ್ಟರು ನನ್ನ ಸ್ಕಿನ್ಗೆ.
ನೋಡಿ ಈ ಕಲರ್ ಆರೆಂಜ್ ಕಲರು ನನ್ನ ಹತ್ರ ಇರೋದು, ಅದನ್ನ ಎತ್ಕೊಂಡು ನಾನು ಹಾಕೋತೀನಿ. ಇವಾಗ ಇಲ್ಲಿ ನೋಡಿ ನನಗೆ ಇದು ಸ್ವಲ್ಪ ಡಾರ್ಕ್ ಇದೆ, ಇಲ್ಲಿ ಸ್ವಲ್ಪ ಲೈಟ್ ಆಗಿದೆ, ಅಂದ್ರೆ ಡಾರ್ಕ್ನೆಸ್ ಸ್ವಲ್ಪ ಲೈಟ್ ಇದೆ, ಈ ಕಡೆ ಸ್ವಲ್ಪ ಜಾಸ್ತಿ ಇದೆ. ಇವಾಗ ನೋಡಿ ಇಲ್ಲಿ ಕರೆಕ್ಟರ್ ಹಾಕೊಂಡಿರೋದಕ್ಕೆ ಇದಕ್ಕೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಿದೆ. ಇಲ್ಲಿ ಡಾರ್ಕ್ ಕಾಣಿಸ್ತಿದೆ, ಇಲ್ಲಿ ಲೈಟ್ ಕಾಣಿಸ್ತಿದೆ. ಕರೆಕ್ಟರ್ ಯಾವಾಗೂ ಯೂಸ್ ಮಾಡಿ. ಜಾಸ್ತಿ ಡಾರ್ಕ್ ಇರೋರು, ನಾರ್ಮಲ್ ಆಗಿ ಡಾರ್ಕ್ ಇಲ್ಲ ಅನ್ನೋರು ಪರವಾಗಿಲ್ಲ, ಯೂಸ್ ಮಾಡದಿರೋದೇನು ಬೇಕಾಗಿಲ್ಲ, ಕನ್ಸಿಲರ್ ಅಲ್ಲೇ ಕ್ಲೋಸ್ ಮಾಡ್ಕೋಬಹುದು. ಬಟ್ ನನಗೆ ಡಾರ್ಕ್ ಜಾಸ್ತಿ ಇರೋದ್ರಿಂದ ನಾನು ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಕರೆಕ್ಟರ್ ಯೂಸ್ ಮಾಡಿರೋದಕ್ಕೆ ಆರೆಂಜ್ ಕಲರು ನನ್ನ ಡಾರ್ಕ್ನೆಸ್ ಏನಿದೆ ಅದು ಕಮ್ಮಿ ಆಗಿದೆ. ಹಾಗೆ ಕೂಡ ನಾನು ಇಲ್ಲೂ ಅಪ್ಲೈ ಮಾಡ್ತೀನಿ. ಮತ್ತೆ ನನ್ನ ಮೂವ್ ಮೇಲೂ ಸ್ವಲ್ಪ ಲೈನ್ ತರ ಇದೆ, ಅಲ್ಲೂ ಅಪ್ಲೈ ಮಾಡ್ತೀನಿ ನಾನು. ಇವಾಗ ನಾನು ಹಾಕಿರೋದನ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಏನೇನು ಕರೆಕ್ಟರ್ ಹಾಕ್ತೀನಿ ಅದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಬೇಕು ಅಲ್ಲಿ ಎಲ್ಲೆಲ್ಲೆಲ್ಲ ಹಾಕಿದ್ದೀನಿ ಅಂತ. ಇವಾಗ ನೋಡಿ ನಂಗೆ ಇಲ್ಲಿ ಪಿಂಪಲ್ ಇದೆ, ಪಿಂಕ್ ಕಲರ್. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಗ್ರೀನ್ ಕರೆಕ್ಟರ್ ಹಾಕೋಬೇಕು. ಅದಕ್ಕೆ ಗ್ರೀನ್ ಕರೆಕ್ಟರು ಇಲ್ಲೊಂದಿದೆ, ಕಾಣಿಸ್ತಿಲ್ಲ, ಇಲ್ಲೊಂದು, ಇದಕ್ಕೆ ಗ್ರೀನ್ ಕರೆಕ್ಟರ್ ಹಾಕಿದ್ಮೇಲೆ ಡಾರ್ಕ್ ಕಲರ್ನ ತಗೊಂಡು ಅದ್ರ ಮೇಲೆ ಫಿಕ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ಪಿಂಕ್ ಕಲರ್ ಇರುತ್ತಲ್ಲ ಅದು ಕ್ಲೋಸ್ ಆಗುತ್ತೆ. ಈ ಬ್ಲೆಂಡರ್ ಇಂದ ಅದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅದು ಕವರ್ ಆಗ್ಬೇಕಲ್ವಾ. ಇಷ್ಟೇ ಮುಗೀತು ನಮ್ದು ಕಲರ್ ಕರೆಕ್ಟರ್ ವರ್ಕ್ ಇಲ್ಲೇ ಮುಗೀತು. ನೆಕ್ಸ್ಟ್ ಬಂದು ನಾವು ಬೇಸ್ ಹಾಕೋಬೇಕು. ನಾನು ಡೈರೆಕ್ಟಾಗಿ ಬೇಸ್ ಹಾಕಲ್ಲ ಇವತ್ತು, ನಿಮಗೆ ನಾರ್ಮಲ್ ಮೇಕಪ್ ತೋರಿಸ್ತಾ ಇರೋದ್ರಿಂದ ನಾನು ಬೇಸ್ ಏನು ಹಾಕಲ್ಲ, ಜಸ್ಟ್ ಒಂದು ಫೌಂಡೇಶನ್ ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ ಟೋನ್ಗೆ. ನಿಮ್ಗೆ ಯೂಶಲಿ ಫೌಂಡೇಶನ್ ನಿಮ್ಗೆ ಯಾವುದಾದ್ರು ಪ್ರೈಸ್ ಸಿಗುತ್ತೋ, ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ, ಅದು 200 ಸಮಥಿಂಗ್ 300 ಆ ಥರ ಸಿಗೋ ಫೌಂಡೇಶನ್ ತಗೊಳ್ಳಿ. ನೀವೇನು ಮಾಡಿ, ಫೌಂಡೇಶನ್ನ 2 ಕಲರ್ ತಗೊಳ್ಳಿ, ಒಂದು ಡಾರ್ಕರ್ ಶೇರು, ಒಂದು ನಿಮ್ಮ ಸ್ಕಿನ್ ಟೋನು, ಇಲ್ಲಾಂದರೆ ಸ್ವಲ್ಪ ಲೈಟ್, ಆ ಥರ ನಿಮ್ಮ ಸ್ಕಿನ್ಗೆ ಫಸ್ಟು ಏನು ಮಾಡಿ ಅದನ್ನು ಮಿಕ್ಸ್ ಮಾಡಿ, ಕಲರ್ನ ನಿಮ್ಮ ಸ್ಕಿನ್ ಕಲರ್ ಇದೆಯಾ ಅಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಕಲರ್ ಯಾವುದಿದೆ ಅಂತೇಳಿ. ನೋಡಿ ನನ್ನ ಫೌಂಡೇಶನ್ ಕಲರ್ ಬಂದು ಇದು, ನಮ್ಗೆ ಹಚ್ಚಿ ತೋರಿಸ್ತೀನಿ. ಒಂದು ಸ್ವಲ್ಪ ಹಚ್ಚಿದ್ದೀನಲ್ವಾ, ಹಚ್ಚಿದ್ಮೇಲೆ ಏನು ಮಾಡ್ತೀನಿ, ಬ್ಲೆಂಡ್ ಮಾಡ್ತೀನಿ. ನೋಡಿ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಇದು ನನ್ನ ಫೌಂಡೇಶನ್ ಕಲರು. ಇದನ್ನು ನಾನು ಇವಾಗ ತೊಗೊಂಡಿರೋದನ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ ಫೌಂಡೇಶನ್ನ. ನೋಡಿ ನಾನು ಫಸ್ಟ್ ಮೇಲೆಯಿಂದ ಬರ್ತೀನಿ. ಇವಾಗ ಏನಂದರೆ ಒಬ್ಬೊಬ್ರ ಹತ್ರ ಇದಿರಲ್ಲ, ಬ್ರಷ್ ಇರಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರ ಒಂದು ಬ್ಲೆಂಡರ್ ಇದ್ದೇ ಇರುತ್ತೆ. ಒಂದು ಗುಡ್ ಕ್ವಾಲಿಟಿ ಬ್ಲೆಂಡರ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೋಡಿ ಈ ಥರ ಇವಾಗ ನಾನು ಹಾಕಿದ್ದೀನಲ್ವಾ, ನಾನು ಬ್ಲೆಂಡ್ ಮಾಡ್ಕೊಂಡು, ನೀವು ಅಕಸ್ಮಾತ್ ಬ್ರಷಲ್ಲಿ ಮಾಡೋಕ್ಕಾಗಲ್ಲ, ಬ್ರಷೇ ಇಲ್ಲ ಅಂದರೆ ನಾನು ಅದನ್ನು ಈ ಕಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಬ್ಲೆಂಡರ್ ಇದು ತೊಗೊಂಡು ನಾವು ಹೆಂಗೆ ಬ್ಲೆಂಡ್ ಮಾಡೋದು ಅಂತ. ಇವಾಗ ಹಾಕ್ಕೊಂಡಿರೋ ಬ್ರಷಿಂದ ಹಾಕಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಇವಾಗ ನೋಡಿ ಬ್ಲೆಂಡರಿಂದ ಹೆಂಗೆ ಮಾಡ್ಬೇಕಾದ್ರೆ ಫಸ್ಟು ಒಂದು ಮಿಕ್ಸ್ ಮಾಡ್ಕೊಂಡು ನೀವು ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡ್ಕೋಬೇಕು. ಪ್ಯಾಲೆಟ್, ಈ ಥರ ಪ್ಯಾಲೆಟ್ ಇಲ್ಲ ಅಂದರೆ ಯಾವುದಾದ್ರೂ ನಿಮ್ಮ ಹತ್ರ ಒಂದು ಪೇಪರ್ ಇದೆ, ಪೇಪರ್ ಯೂಸ್ ಮಾಡಿ. ದಯವಿಟ್ಟು ಯಾರು ಕೂಡ ತಟ್ಟೆ ಏನು ಯೂಸ್ ಮಾಡೋಕ್ಕೋಬೇಡಿ. ಫೇಸ್ಗೆ ಹಾಕೋದು ಅದು ಹುಡುಗಾಟ ಅಲ್ಲ, ತಟ್ಟೆಯಿಂದ ಫೇಸ್ಗೆ ಯೂಸ್ ಮಾಡೋದು. ನೀವೇನಾದರೂ ಪೇಪರೋ ಇಲ್ಲಾಂದರೆ ಏನಾದರೂ ಒಂದು ಅಂದರೆ ಈ ಥರ ಪೇಪರ್ ಬರುತ್ತಲ್ವಾ, ಪ್ಲಾಸ್ಟಿಕ್ ಪೇಪರು, ಅದ್ರ ಮೇಲೆ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಜಸ್ಟ್ ನೀವು ಕೈ ಮೇಲೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ
ಸ್ವಲ್ಪ ತಗೊಂಡೆ ನಾನು ಏನು ಮಾಡ್ತಾಯಿದ್ದೀನಿ, ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾಗ್ತಿಲ್ಲ ಅದು. ನೋಡಿ, ಸ್ವಲ್ಪ ಮೇಲೆ ಇದು ಸ್ವಲ್ಪ ಆದಮೇಲೆ ಅದು ಸರಿ ಹೋಗುತ್ತೆ, ನನ್ನ ಸ್ಕಿನ್ ಕಲರ್ಗೆ ಆಗುತ್ತೆ. ನೋಡಿ ಹಾಕಿದ್ದೀನಿ ಫೌಂಡೇಶನ್. ಎಷ್ಟು ಒಂಥರ ಏನೋ ನಾನು ಜಾಸ್ತಿ ಮೇಕಪ್ ಮಾಡಿರೋ ಥರ ಅನ್ನಿಸ್ತಾ ಇಲ್ಲ, ನನ್ನ ಸ್ಕಿನ್ ಕರೆಕ್ಟಾಗಿದೆ. ನೋಡಿ ಇಲ್ಲಿಗೆ ಈ ಪೋರ್ಷನ್ ನಾನು ಹಾಕಿದ್ದಾಯಿತು. ನೆಕ್ಸ್ಟ್ ಈ ಪೋರ್ಷನಿಂದ ಹಾಕೊಂಡು ಬರ್ತೀನಿ. ನಿಧಾನಕ್ಕೆ ಮಾಡ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ. ಮೇಕಪ್ ಅಂದರೆ ನಿಧಾನನೇ ಮಾಡಬೇಕು. ನಾನು ಫುಲ್ ಫೇಸ್ಗೆ ಹಾಕೋದು ತೋರಿಸಿದ್ರೆ ನಿಮಗೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನಾನು ಹಾಕೊಂಡು ಬಂದು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಇವಾಗ ನಂದೆಲ್ಲ ಕಡೆ ಬ್ಲೆಂಡ್ ಮಾಡಿದ್ದಾಯಿತು, ಮುಗೀತು. ಇಷ್ಟೇ ನಂದು ಮೇಕಪ್ಪು. ನೋಡಿ, ಆವಾಗಲೇ ಗ್ರೀನ್ ಕಲರ್ ತಗೊಂಡಿದ್ದೆ, ಒಂಥರ ಅನಿಸ್ತಾ ಇತ್ತಲ್ವಾ ಪಿಂಕ್ ಕಲರ್ ಮೇಲೆ ಹಾಕಿದ್ಮೇಲೆ. ಇವಾಗ ನೋಡಿ ಮೇಕಪ್ ಮಾಡಿದ್ಮೇಲೆ ಯಾವ ಥರ ಇದೆ ಅಂತ. ಬೆಸ್ಟ್ ಅಂದರೆ ಈ ಥರದ್ದು ಒಂದು ತಗೋಬಿಡಿ, ಕಮ್ಮಿಗೆ ಸಿಗುತ್ತೆ. ಬಟ್ ಏನಂತಾರೆ, ಫೇಕ್ ಪ್ರಾಡಕ್ಟ್ ತಗೋಬೇಡಿ. ಯಾಕೆಂದರೆ ಇದು ಸ್ಕಿನ್ ವಿಷಯ ಆಗಿರೋದ್ರಿಂದ ಫೇಕ್ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಏನು ಗೊತ್ತಾ, ಒಂದ್ಸಲಿ ತಗೋಬಿಡಿ, ಇಯರ್ಲಿ ಒಂದು ತಗೊಂಬಿಟ್ರೆ ನೀವು ಪ್ರಾಡಕ್ಟು ಏನಾಗುತ್ತೆ, ಇಯರ್ ಪೂರ್ತಿ ಬರುತ್ತೆ. ಅದಕ್ಕೆ ಏನಂತೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದನ್ನ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಮ ಹತ್ರ ತುಂಬ ದಿನದಿಂದ ಇಟ್ಕೊಂಡು ಯೂಸ್ ಮಾಡ್ಬೋದು. ಕನ್ಸೀಲರ್ ಹಾಕೋತೀನಿ. ಕನ್ಸೀಲರ್ಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನನ್ನ ಕಲರ್ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಇದು ಸ್ವಲ್ಪ ಲೈಟ್ ಕಲರ್ ಆಗಿಬಿಡ್ತು. ನನ್ನ ಸ್ಕಿನ್ಗೆ ಹಾಕಿರೋ ಒಂಥರ ಬೂದಿ ಥರ ಕಾಣಿಸುತ್ತೆ ಕಣ್ಣತ್ರ. ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ ಕಲರ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ನಾನು ಸ್ವಲ್ಪ ಕಲರ್ ಮಿಕ್ಸ್ ಮಾಡಿದ್ದೀನಿ, ಇದನ್ನು ಬ್ಲೆಂಡ್ ಮಾಡ್ತೀನಿ. ಇವಾಗ ಐ ಮೇಕಪ್ಗೆ ಹೋಗ್ತೀನಿ. ಐ ಮೇಕಪ್ ಅಂದರೆ ಜಸ್ಟ್ ಒಂದು ಸಿಂಪಲಾಗಿ ಮಾಡ್ತೀನಿ. ಎಲ್ಲ ಹುಡುಗಿರ ಹತ್ರ ಐ ಶ್ಯಾಡೋ ಪ್ಯಾಲೆಟ್ ಇದ್ದೇ ಇರುತ್ತೆ, ಚಿಕ್ಕದಾದ್ರೂ ಇಟ್ಕೊಂಡಿರ್ತಾರೆ. ಆ ಥರ ಐ ಶ್ಯಾಡೋ ಪ್ಯಾಲೆಟ್ಗೆ ಯಾವ ಥರ ನಾವು ಮಾಡ್ಕೋಬೋದು, ಅದೇ ಕಲರಲ್ಲಿ ಯೂಸ್ ಮಾಡಿಕೊಂಡು ನಾರ್ಮಲಾಗಿ ಅಂತ ಹೇಳ್ಕೊಡ್ತೀನಿ. ಐಬ್ರೋ ಲೈನ್ ಮಾಡ್ಕೋತೀನಿ. ಐಬ್ರೋ ಲೈನ್ ಹಾಕ್ಕೊಂಡು ನೀಟಾಗಿ ಶೇಪ್ ತಗೋತೀನಿ. ಆ್ಯಕ್ಚುಲಿ ನಾನು ಐಬ್ರೋ ಮಾಡಿಸ್ತಿರೋದಕ್ಕೆ ಅದು ಓಕೆ, ಪರವಾಗಿಲ್ಲ. ತುಂಬ ಕೂದಲಿರುತ್ತಲ್ವ, ಅವ್ರಿಗೆ ಐಬ್ರೋ ಮಾಡಿಸ್ಲೇಬೇಕು. ನಾರ್ಮಲಾಗಿ ಈ ಥರನೇ ಮಾಡ್ತಾ ಇದ್ದೀನಿ ನಾನು, ನೋಡಿ ಒಂದ್ಸರಿ. ಹಂಗೆ ಐಬ್ರೋ ಇದೆ, ಜಸ್ಟ್ ಲೈನ್ ಹಾಕೋತಾ ಇದ್ದೀನಿ ನಾನು. ಇವಾಗ ನಾನು ಎರಡು ಕಡೆ ಔಟರ್ ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಒಂದು ಕನ್ಸೀಲರ್ ಬ್ರಷ್ ತೊಗೊಂಡು ಕನ್ಸೀಲರ್ನ ತೊಗೊಂಡು ಲೈನ್ ಹಾಕೋತೀನಿ. ಲೈನ್ ಹಾಕ್ಕೊಂಡಿಲ್ಲ ಅಂದರೆ ಬ್ರಷ್ ಇಲ್ಲ ಅಂದರೂ ಪರವಾಗಿಲ್ಲ, ಹಿಂಗೆ ಇಷ್ಟು ಮಾಡಿಕೊಂಡು ಸಾಕು. ನೀವು ಫಸ್ಟ್ ಫೌಂಡೇಶನ್ ಹಾಕ್ಕೊಳ್ಳಿ, ಆಮೇಲೆ ಕನ್ಸೀಲರ್ ಹಾಕ್ಕೊಳ್ಳಿ, ಆಮೇಲೆ ಲೈನ್ ಹಾಕ್ಕೊಳ್ಳಿ. ಐಬ್ರೋ ಸುತ್ತು ಒಂದು ಲೈನ್ ಹಾಕ್ಕೊಂಡಿದ್ದಾಯಿತು, ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಪೌಡರ್ ಹಾಕ್ಕೋತಾ ಇದ್ದೀನಿ ಐ ಮೇಲೆ. ಯಾಕೆಂದರೆ ಪೌಡ್ರ್ ಹಾಕೋದ್ರಿಂದ ಐ ಮೇಕಪ್ ಬೇಗ ಸ್ಮೂತಾಗಿ ಆಗುತ್ತೆ. ಅದಕ್ಕೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಪೌಡ್ರು. ಆ್ಯಕ್ಚುಲಿ ನಾನಿವತ್ತು ಏನು ಮಾಡಿದೆ, ಕಾಂಟೋರ್ ಮಾಡಿಲ್ಲ, ಬ್ಲಷ್ ಮಾಡಿಲ್ಲ. ಬ್ಲಷ್ ಲಾಸ್ಟಾಗಿ ಮಾಡ್ತೀನಿ. ಅದಕ್ಕೂ ಮುಂಚೆ ಐ ಮೇಕಪ್ ಮಾಡ್ಕೊಳ್ಳೋಣ. ಇವಾಗ ಚಿಕ್ಕ ಪ್ಯಾಲೆಟಲ್ಲಾದ್ರೂ ಬ್ರೌನ್ ಕಲರ್ ಬಂದೇ ಬರುತ್ತೆ, ಆಮೇಲೆ ಪಿಂಕ್ ಕಲರ್ ಬಂದೇ ಬರುತ್ತೆ. ಅದಕ್ಕೆ ನಾನು ಬ್ರೌನು ಪಿಂಕಲ್ಲೇ ಐ ಮೇಕಪ್ ಮಾಡ್ತೀನಿ. ಫಸ್ಟು ಗ್ರೀಸ್ ಲೈನ್ ಮೇಲೆ ನಾನು ಬ್ರೌನ್ ಕಲರ್ನ ಅಪ್ಲೈ ಮಾಡ್ಕೋತೀನಿ. ನೋಡಿ, ಈ ಲೈನ್ ಮೇಲೆ ಬ್ರೌನ್ ಕಲರ್ ಅಪ್ಲೈ ಮಾಡಿಕೊಂಡೆ. ಅದನ್ನ ಇಲ್ಲಿವರೆಗೂ ನಾನು ತಗೊಂಡೋಗ್ತೀನಿ. ಅದೇ ಥರ ಈ ಕಡೆನೂ ಅಪ್ಲೈ ಮಾಡ್ಕೋತೀನಿ.
ಇವಾಗ ಬ್ರೌನ್ ಕಲರ್ ಅಪ್ಲೈ ಆಯಿತು. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಬ್ರೌನ್ ತೊಗೋಬೋದು. ಇನ್ನು ನನ್ನ ಹತ್ರ ಡಾರ್ಕ್ ಬ್ರೌನ್ ಇದೆ, ಅದಕ್ಕೆ ನಾನು ಡಾರ್ಕ್ ಬ್ರೌನು ಔಟರ್ ಕಾರ್ನರಲ್ಲಿ ಯೂಸ್ ಮಾಡ್ತಿದ್ದೀನಿ. ಪಿಂಕ್ ಕಲರ್ ಅಪ್ಲೈ ಮಾಡ್ಕೋತೀನಿ. ಇಷ್ಟಕ್ಕೆ ಮಾತ್ರ ಪಿಂಕ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಎರಡು ಕಡೆ ಪಿಂಕ್ ಕಲರ್ ಅಪ್ಲೈ ಆಯಿತು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಲೈಟ್ ಪಿಂಕ್ ತಗೋತೀನಿ. ನಿಮ್ಮ ಹತ್ರ ಲೈಟ್ ಪಿಂಕ್ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಪೌಡರ್ ಇರುತ್ತಲ್ವಾ, ಅಂದರೆ ಕಾಂಪ್ಯಾಕ್ಟ್ ಪೌಡರ್ ಇರುತ್ತಲ್ವಾ, ಸ್ವಲ್ಪ ಅದಕ್ಕೆ ಪಿಂಕ್ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿ. ಇಲ್ಲ ಅಂದರೂ ಇದೇ ಪಿಂಕ್ನ ಇಲ್ಲಿವರೆಗೂ ಕಂಟಿನ್ಯೂ ಮಾಡಿ. ನಾನೇನು ಮಾಡ್ತೀನಿ, ಸ್ವಲ್ಪ ಲೈಟ್ ಪಿಂಕ್ ತಗೊತೀನಿ. ಲೈಟ್ ಪಿಂಕ್ ತಗೊಂಡು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕಟ್ ಕ್ರೀಸ್ಗೇನು ಯೂಸ್ ಮಾಡಿಲ್ಲ. ಹಾಗೆ ಆಮೇಲೆ ನಿಮಗೆ ಯಾವುದು ಡಿಫಿಕಲ್ಟ್ ಆಗೋವಂಥದ್ದು ಯೂಸ್ ಮಾಡಿಲ್ಲ. ನೀವು ಬೇಕಾದ್ರೆ ಕೈಯಲ್ಲೇ ಮಾಡ್ಕೋಬೋದು. ಬ್ರೌನ್ ಕಲರ್ ಇಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಪಿಂಕ್ ಕಲರ್ ಇಲ್ಲಿ ಹಿಂಗೆ ಕೈಯಲ್ಲೇ ಮಾಡ್ಕೋಬೋದು ನೀವು. ನನ್ನ ಹತ್ರ ಬ್ರಷ್ ಇತ್ತ, ನಾನು ಬ್ರಷ್ ಯೂಸ್ ಮಾಡಿದೆ. ನಿಮ್ಗೆ ಬೇಕಾದ್ರೆ ಕೈಯಲ್ಲೇ ಮಾಡ್ಕೋಬೋದು. ಡಾರ್ಕ್ ಬ್ರೌನ್ ತಗೊಂಡು ಇಲ್ಲಿ ಲೈನ್ ಥರ ಹಾಕೋತೀನಿ. ಇಲ್ಲ ಅಂದರೆ ಕಾಜಲ್ ಯೂಸ್ ಮಾಡಿ. ಇದರಲ್ಲಿ ನೋಡ್ಕೊಂಡು ಹಾಕೊಳ್ಳೋಕ್ಕಲ್ಲ, ಹಾಕೊಂಡು ನಾನು ತೋರಿಸ್ತೀನಿ. ಈ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಐಲೈನರ್ ಹಾಕಿರೋ ಥರ ಕಾಣಿಸ್ತಿದೆ. ಬಟ್ ಸ್ವಲ್ಪ ಡಾರ್ಕ್ ಬ್ರೌನ್ ತಗೊಂಡು ಈ ಕಾರ್ನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಏನು ಮಾಡ್ತೀನಿ, ಎಲ್ಲರ ಹತ್ರ ಗ್ಲಿಟರ್ ಇದ್ದೇ ಇರುತ್ತೆ. ಚಿಕ್ಕ ಪ್ಯಾಲೆಟಲ್ಲಾದರೂ ಸ್ವಲ್ಪ ಗ್ಲಿಟರ್ ಇದ್ದೇ ಇರುತ್ತೆ. ಗ್ಲಿಟರ್ ಇಲ್ಲ ಅಂದರೆ ಈ ಥರ ಶಿಮರಿ ಶೇಡ್ ಇರುತ್ತೆ. ನೀವೇನು ಮಾಡಿ, ಇನ್ನೂ ಚೆನ್ನಾಗಿ ಬರಬೇಕು ಅಂಥೇಳಿ ಗೋಲ್ಡ್ ಆದರೂ ಕೊಟ್ಟಿರ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಕಲರ್ ನಿಮ್ಮ ಹತ್ರ ಶಿಮ್ಮರ್ ಇರುತ್ತೆ, ಅಪೋಸಿಟ್ ಕಲರ್ ತೊಗೊಳಕ್ಕೋಬೇಡಿ. ಯಾವಾಗೂ ಪಿಂಕ್ ತಗೊಂಡ್ರೆ ಸ್ವಲ್ಪ ಗೋಲ್ಡ್ ಕಲರು ಇಲ್ಲಾಂದರೆ ಸಿಲ್ವರ್ ಕಲರ್ ಹಾಕ್ಕೊಳ್ಳಿ. ನಾನು ಗೋಲ್ಡ್ ಕಲರ್ ಈ ಸುಮ್ಮನೆ ಲೈಟಾಗಿ ಹಿಂಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಹಾಕಿದ್ರಿಂದ ಏನಾಯಿತು, ಅದು ಕಾಣಿಸ್ತಿದೆ ನಮ್ಮ ಮೇಕಪ್ ಮಾಡಿದ್ದೀವಿ ಅಂತ ಹೇಳಿ. ಇದು ಫೆಸ್ಟಿವಲ್ಗೆ ಅಂತ ನಾನು ಹೇಳ್ಕೊಡ್ತಾ ಇರೋದಕ್ಕೆ ನೀವು ಶಿಮ್ಮರ್ ಹಾಕ್ಕೊಳ್ಳಿ. ನಿಮಗೆ ಶಿಮ್ಮರ್ ಬೇಡ ಅಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಗೆ ಶಿಮ್ಮರ್ ಬೇಡ ಅಂದರೆ ಹಿಂಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಹಿಂಗೆ ಮೇಕಪ್ ಮಾಡ್ಕೊಳ್ಳಿ. ನಾನು ಈ ಕಡೆನೂ ಬ್ರೌನ್ ಕಲರ್ ಹಾಕೋತೀನಿ ಲೈಟಾಗಿ. ಇವಾಗ ನಾನು ಪೌಡರ್ ಅಪ್ಲೈ ಮಾಡ್ತೀನಿ ಫೇಸ್ ಮೇಲೆ, ಯಾಕಂದರೆ ನಾನು ಫೌಂಡೇಶನ್ ಹಚ್ಚಿ ತುಂಬ ಹೊತ್ತಿಂದ ಬಿಟ್ಟಿದ್ದೆ. ಅದಕ್ಕೆ ಇವಾಗ ಐ ಮೇಕಪ್ ಆಗಿದೆ, ಅದಕ್ಕೆ ಸೈಡಲ್ಲಿ ಅಂದರೆ ಐ ಮೇಕಪ್ ಆದಮೇಲೆ ಸ್ವಲ್ಪ ಕೆಳಗಡೆ ಬೀಳುತ್ತೆ ಎಲ್ಲ ಮೇಕಪ್ದೆಲ್ಲ, ಐ ಶ್ಯಾಡೋ ಪೌಡರ್ ಎಲ್ಲ ಸ್ವಲ್ಪ ಕೆಳಗೆ ಬಿದ್ದಿರುತ್ತೆ. ಅದನ್ನು ಇದು ಮಾಡ್ಕೋತಾ ಇದ್ದೀನಿ, ಡಸ್ಟ್ ತಕ್ಕೋತಾ ಇದ್ದೀನಿ ಒಂದು ಖಾಲಿ ಬ್ರಷ್. ಕಾಂಪೌಂಡ್ ಪೌಡರೆಲ್ಲ ನೀವು ಬ್ಲೆಂಡರಿಂದ ಯೂಸ್ ಮಾಡಬಾರ್ದು. ಯಾಕೆಂದರೆ ಬ್ಲೆಂಡರ್ ಆಲ್ರೆಡಿ ನೀವು ನೀರು ಹಾಕಿ ಯೂಸ್ ಮಾಡಿರೋದ್ರಿಂದ ಇದು ತ್ಯಾವ ಆದರೆ ಇದು ಹಾಳಾಗುತ್ತೆ ಪ್ರಾಡಕ್ಟು. ನಿಮ್ಮ ಹತ್ರ ನಾರ್ಮಲಾಗಿ ಒಂಥರ ಸ್ಪಾಂಜ್ ಇದ್ದೇ ಇರುತ್ತೆ. ಈ ಥರ ಸ್ಪಾಂಜ್ ಇಲ್ಲ ಅಂದ್ರೂ ನಾರ್ಮಲಾಗಿ ನೀವು ಯೂಸ್ ಮಾಡ್ತೀರಲ್ವ, ಪೌಡರ್ಗಂತ ಯೂಸ್ ಮಾಡ್ತೀವಲ್ಲ, ಅಂಥ ಸ್ಪಾಂಜಲ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದಕ್ಕೆ ಒಂದು ಇದು ಕೊಟ್ಟಿರ್ತಾರೆ, ಏನು ಸ್ಪಾಂಜ್ ಥರ, ಅಂದರೆ ಅಪ್ಲೈ ಮಾಡೋಕ್ಕೆ ಪೌಡ್ರ್ ಅಪ್ಲೈ ಮಾಡೋಕ್ಕೆ ಆ ಥರದ್ದು ಒಂದು ಈ ಥರದ್ದು ಕೊಟ್ಟಿರ್ತಾರೆ ಸ್ಪಂಜ್ ಥರ, ಆ ಸ್ಪಂಜಿಂದ ಯೂಸ್ ಮಾಡ್ಕೊಳ್ಳಿ. ಕಾಂಪೌಂಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಮೇಕಪ್ಪು ಫಿಕ್ಸ್ ಆಗುತ್ತೆ, ಜರಗಲ್ಲ ನಾವೆಲ್ಲ. ಅಂದರೆ ಹಿಂಗೆ ಫೌಂಡೇಶನಲ್ಲಿ ಹಾಕಿದ್ಮೇಲೆ ಹಿಂಗೆ ಅಂತ ಇದ್ರೆ ಸ್ವಲ್ಪ ಆದರೂ ಹೋಗುತ್ತಲ್ಲ ಫೌಂಡೇಶನು. ಪೌಡರ್ ಹಾಕ್ಕೊಂಬಿಡಿ. ನಾನು ಪೌಡರ್ ಹಾಕ್ಕೊಂಡಿರೋಣ ಐ ಮೇಕಪ್ ಮಾಡ್ಕೊಂಡೆ ನಿಮ್ಗೆ ತೋರ್ಸೋಕ್ಕೋಸ್ಕರ. ಶಿಮ್ಮರ್ ತೊಗೊಂಡಿದ್ನಲ್ವ, ಅದನ್ನೇನು ಮಾಡ್ತೀನಿ, ಅದನ್ನಿಲ್ಲೇ ಸೈಡ್ ಕಾರ್ನರ್ಗೆ ಸ್ವಲ್ಪ ಹಾಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ. ಆಮೇಲೆ
ಇಲ್ಲಿ ಫೋನಲ್ಲಿ ನೋಡ್ಕೊಂಡು ಹಾಕೋಕ್ಕಾಗಲ್ಲ, ಮಿರರಲ್ಲಿ ಒಂದ್ಸಲ ನೋಡಿ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್. ಕಾಜಲ್ ಹಾಕೋತಾ ಇದ್ದೀನಿ. ಇನ್ನೊಂದು, ನಾನು ನೆಕ್ಕಿಗೆ ಮೇಕಪ್ ಮಾಡಿಲ್ಲ ಅಂತ ಅನ್ಕೊಳ್ಳಿ ತುಂಬ ಜನ. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಫೇಸ್ ಮೇಕಪ್ ಮಾಡ್ಕೊಂಡಿದ್ದೀನಿ. ನೀವು ಯಾರಿಗೆಲ್ಲ ನೆಕ್ ಮೇಕಪ್ ಬೇಕು, ಹಾಗೆ ನೆಕ್ಕಿಗೆ ಯಾವ ಥರ ಅಪ್ಲಿಕೇಶನ್ ಮಾಡಬೇಕು ಫೌಂಡೇಶನ್ನ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳಿ, ಆಮೇಲೆ ಕಮೆಂಟ್ ಮಾಡಿ ನನಗೆ ಯೂಟ್ಯೂಬಲ್ಲಿ, ನಾನು ಹಾಕ್ತೀನಿ ಡೆಫಿನೆಟ್ಲಿ. ಮಸ್ಕರ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಲ್ಯಾಶಸ್ಸು ಸ್ಟ್ರೈಟ್ ಮಾಡ್ಕೋತೀನಿ. ನೋಡಿ ಇವಾಗ ಮಸ್ಕರ ಹಾಕೋತಾ ಇದ್ದೀನಿ. ಬ್ಲಷ್ ಆಲ್ಮೋಸ್ಟ್ ಇವಾಗೆಲ್ಲ ಹುಡುಗಿರು ಯೂಸ್ ಮಾಡ್ತಾರೆ, ನಾನು ಪೌಡರ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಕಾಂಟೋರ್ ಮಾಡಿಲ್ಲ, ನನ್ನ ಫೇಸ್ ಯಾವ ಶೇಪ್ ಇದೆ ಅದೇ ಶೇಪಲ್ಲೇ ಇದೆ ನೋಡಿ. ಇವತ್ತು ಕಾಂಟೋರ್ ಮಾಡಿಲ್ಲ ನಾನು. ಇವತ್ತು ನಾನು ಪೆನ್ಸಿಲ್ನೇ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ನನಗೆ ಈ ಕಲರ್ ಹಾಕ್ಕೋಬೇಕಾಯ್ತು, ಲಿಪ್ಸ್ಟಿಕ್ ಇಟ್ಟಿಲ್ಲ, ಅದಕ್ಕೆ ಪೆನ್ಸಿಲ್ನೇ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ಮೇಕಪ್ಪು, ಏನಿಲ್ಲ. ನಾರ್ಮಲ್ ಥಿಂಗ್ಸಲ್ಲೂ ಕೂಡ ನೀವು ಮಾಡ್ಕೋಬೋದು. ಫೌಂಡೇಶನ್ ಎಲ್ಲ ಇಕ್ಕಿರ್ತಾರೆ ಈ ಕಾಲದಲ್ಲಿ ಹುಡುಗಿರು, ಫೌಂಡೇಶನ್ ಇಕ್ಕಿರ್ತಾರೆ, ಆಮೇಲೆ ಕಂಪ್ಯಾಕ್ಟ್ ಪೌಡರ್ ಇಕ್ಕಿರ್ತಾರೆ, ಇಲ್ಲ ನಾರ್ಮಲ್ BB ಪೌಡರ್ ಆದರೂ ಇದ್ದೇ ಇರುತ್ತೆ ಮನೆಯಲ್ಲಿ. ಇನ್ನು ಕಣ್ಣಿಗೆ ಐ ಮೇಕಪ್ ಅಂತ ಬಂದರೆ, ನೀವು ಇದನ್ನು ನಾನೇನು ಬ್ರಷಿಂದ ಅಪ್ಲೈ ಮಾಡಿದ್ದೀರ, ನೀವೇನು ಮಾಡ್ಬೋದು, ಕೈಯಿಂದನೇ ಅಪ್ಲೈ ಮಾಡ್ಬೋದು. ಬೆಸ್ಟು ಅಂದರೆ ನೀವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ಅಪ್ಲೈ ಮಾಡಿ. ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳಿ. ಒಂದೇ ಸಲಿಗೆ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಅದು ಮೇಕಪ್ಪು ಹಾಳಾಗುತ್ತೆ. ಅದಕ್ಕೆ ನೀವು ಯಾವಾಗೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಮೇಕಪ್ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ಇವತ್ತಿಂದ ಮೇಕಪ್ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾರ್ಮಲ್ ಥಿಂಗ್ಸಲ್ಲೂ ನಾನು ಮೇಕಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ನಾನು ಮೇಕಪ್ನ ಬಿಡ್ತೀನಿ, ಬೇಗ ಆದಷ್ಟು ಬೇಗ ವಿಡಿಯೋ ಹಾಕೋಣ ಅಂತ ಇದ್ದೀನಿ. ಈ ಥರನೂ ಮೇಕಪ್ ಮಾಡ್ಕೋಬೋದು. ಈ ಮೇಕಪ್ಪಲ್ಲಿ ನಾನು ಸೀರೆ ಆಗಲಿ, ಇಲ್ಲ ಲಂಗ ತೋಳಿಗೆ ಆಗಲಿ, ಇಲ್ಲ ಡ್ರೆಸ್ ಆಗಲಿ, ಯಾವುದೇ ಥರ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ನಾನು ಮಾಡಿರೋ ಐ ಮೇಕಪ್ ಬಂದು ನಿಮಗೆ ಎಲ್ಲ ಥರ ಡ್ರೆಸ್ಗೂ, ಎಲ್ಲ ಥರ ಕಲರ್ ಡ್ರೆಸ್ಗೂ ಕೂಡ ಸೆಟ್ ಆಗುತ್ತೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾಗುತ್ತೆ, ಅದರಲ್ಲೇನು ಚಾರ್ಜಸ್ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ.